ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಮುಖಂಡ ನಿತಿನ್ ಅರಸ್ ನಮ್ಮ ಜೊತೆಗೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ನಿತಿನ್ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಿತಿನ್ ಅವರೇ, ನೀವು ಈ ಹಿಂದೆಯೂ ಕೂಡ ಈ ಹೆಣ್ಮಗಳನ್ನ ಆತನ ಬಲೆಯಿಂದ ಬಿಡಿಸೋಕೆ ಪ್ರಯತ್ನ ಪಟ್ಟಿದ್ರಿ, ಆ ಗುಂಪಿನಲ್ಲಿ ನೀವು ಇದ್ರಿ ಅಂತ ಕೇಳ್ಪಟ್ಟೆ, ಹೌದಾ? ಖಂಡಿತವಾಗ್ಲೂ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಯಿ ಸುರಭಿ ಅವರ ತಾಯಿ ಗೀತಾ ಅವರು ನಮ್ಮ ಬಳಿ ಬರ್ತಾರೆ. ಹಿಂಗೆ ಒಂದು ಕಾಮನ್ ಫ್ರೆಂಡ್ ಅವರ ರೆಫರೆನ್ಸ್ ಥ್ರೂ ಬಂದು ಈ ಥರ ನನ್ನ ಮಗಳು 2 ದಿನದಿಂದ ಕಾಣೆಯಾಗಿದ್ದಾರೆ ಸರ್ ಅಂತೇಳಿ ನಮಗೆ ಬಸವನಗುಡಿಗೆ ಬಂದು ನಮ್ಮನ್ನು ಭೇಟಿ ಆಗ್ತಾರೆ. ನಮ್ಮ ಬೆಂಗಳೂರು ದಕ್ಷಿಣದ ನಿವಾಸಿಯಾಗಿರ್ತಾರೆ ಇವರು ಕೂಡ. ಸರಿ, ನಾವು ಅವ್ರ ತಾಯಿನ ಕರ್ಕೊಂಡು ಬನಶಂಕರಿ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೂಡ ಕೊಡ್ತೀವಿ. ಅದಾದ ನಂತರ ತಾಯಿಗೆ ಕರೆ ಮಾಡಿ ಸಾಯಿ ಸುರಭಿ ಹೇಳ್ತಾರೆ, ಇಲ್ಲಮ್ಮ ನಾನು ಈ ಥರ ಸಂಜೀತ್ ಅಲಿ ಅನ್ನೋಂಥ ಹುಡುಗನ ಜೊತೆ ಬಂದಿದ್ದೀನಿ, ನಾನು ಅವನ್ನೇ ಮದುವೆ ಆಗೋದು ಅಂತಂತ. ಆ ಸಮಯದಲ್ಲಿ ನನಗೆ ಆ ಒಂದು ಹುಡುಗಿ ಜೀವಂತವಾಗಿರ್ಬೇಕು, ನಾವು ಇಷ್ಟರ ಅನೇಕ ಘಟನೆಗಳು ನೋಡಿರೋದ್ರಿಂದ ಒಂದು ಬರಲಿ ಅಂತೇಳಿ ನಾವು ಉಪಾಯವಾಗಿ ಒಂದು ಕಡೆ ಬರೋಕ್ಕೆ ಹೇಳ್ತೀವಿ. ಆಯಿತು, ಮದುವೆ ಮಾಡ್ಕೊಡ್ತೀನಿ ಅಂತಾನೆ ಅಂತಾರೆ. ಇವ್ರ ತಾಯಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇದೇ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅವನು ಸಂಜೀತ್ ಅಲಿ ಮತ್ತು ಸಾಯಿ ಸುರಭಿ ಇಬ್ಬರು ಕೂಡ ಬರ್ತಾರೆ. ಬನಶಂಕರಿ ಪೊಲೀಸ್ ಅವ್ರು ಮಫ್ತಿಲಿ ಇರ್ತಾರೆ, ಕರ್ಕೊಂಡು ಸ್ಟೇಷನ್ ಹೋಗ್ತಾರೆ. ಆ ಹುಡುಗಿ ಕಂಪ್ಲೀಟ್ ಬ್ರೈನ್ ವಾಶ್ ಮಾಡಿರ್ತಾರೆ ಆ ಹುಡುಗಿನ ಅವರು. ಆ ಹುಡುಗಿ ಯಾವುದೇ ಥರ ಆದಂಥ ಒಂದು ಅವ್ರಿಗೆ ಕೇಳೋ ಮನಸ್ಥಿತಿಲೇ ಇರಲ್ಲ. ಸೊ ಅದಕ್ಕೆ ತಕ್ಕಂಗೆ ಪೊಲೀಸವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸರ್ ಈ ಥರ ಅನೇಕ ವಿಚಾರಗಳು ನಡೀತಾ ಇದೆ, ದಯವಿಟ್ಟು ತಾವು ಸಂಜೀತ್ ಅಲಿ ಅನ್ನೋವಂಥವನ್ನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ಅಂತಂತ ಹೇಳ್ತೀವಿ. ಪೊಲೀಸವರು ಏನ್ರಿ ಎಲ್ಲದಕ್ಕೂ ಜಾತಿ ಧರ್ಮ ಅಂತ ತರ್ತೀರಾ, ಮೇಜರ್ ಇದ್ದಾರೆ, ಅವ್ರ ಪಾಡಿಗೆ ಅವ್ರ ಜೀವನ ಮಾಡಲಿ ಬಿಡ್ರಿ ಅಂತಂತಾರೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತೀವಿ, ಆಗಲ್ಲ. ಕೊನೆಗೆ ACP ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ಸೌತ್ ಎಂಡಲ್ಲಿ, ಅಲ್ಲಿ ಕೂಡ ಆಗಲ್ಲ. ಕೊನೆಗೆ ಅವನ ಹತ್ರ ಒಂದು ಲೆಟ್ರ್ ಬರ್ಸ್ಕೊಂಡು ಕಳಿಸ್ಕೊಡ್ತಾರೆ. ಈಗ ನಾವು ಕಾನೂನು ಬಿಟ್ಟು ನಾವಿನ್ನೇನು ಬಲವಂತವಾಗಿ ಹುಡುಗಿನೂ ಕರ್ಕೊಂಡು ಹೋಗೋಕ್ಕಲ್ಲ, ಹುಡುಗಂಗೂ ಏನೂ ಮಾಡೋಕ್ಕಾಗಲ್ಲ. ನಾವು ಕಾನೂನಾತ್ಮಕವಾಗಿ ನಡಿಬೇಕು ಅಂದರೆ ನಾವು ಕೂಡ ಪೊಲೀಸವ್ರ ಮಾತಿಗೆ ಬೆಲೆ ಕೊಟ್ಟು ಅವರು ಅವತ್ತೊಂದು 1 hour ಸಮಯ ಕೊಟ್ಟು ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದರೆ ಇವತ್ತು ಈ ಘಟನೆ ಸಂಭವಿಸ್ತಾ ಇರಲಿಲ್ಲ. ಅಲ್ಲಿಂದ ಮುಗಿಯುತ್ತೆ, ಆ ಹುಡುಗಿನೂ ಹೋಗ್ತಾಳೆ, ಈ ತಾಯಿನೂ ನಾವು ಸಮಾಧಾನ ಮಾಡಿ ಈ ಕಡೆ ಬರ್ತಾರೆ. ಅದಾಗಿ ಕರೆಕ್ಟಾಗಿ 1 ತಿಂಗಳಿಗೆ ಅಕ್ಟೋಬರ್ ತಿಂಗಳಲ್ಲಿ ತಾಯಿ ಬೆಳಗಿನ ಜಾವ ನನಗೆ ಕರೆ ಮಾಡ್ತಾರೆ, ಸರ್ ಈ ಥರ ಕುಮಾರಸ್ವಾಮಿ ಲೇಔಟ್ ಸ್ಟೇಷನಿಂದ ಫೋನ್ ಬಂದಿದೆ, ನನ್ನ ಮಗಳಿಗೆ ಹೊಡೆದ್ಬಿಟ್ಟಿದ್ದಾನೆ ಅವ್ನು ಸಂಜೀತ್ ಅಲ್ಲಿ ಅಂತ ಅಂತಾರೆ. ಸರಿ, ಮತ್ತೆ ನಾವು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನೋಡಿದ್ರೆ ರಾತ್ರಿ ಫುಲ್ ರಾದ್ದಾಂತ ಆಗಿರುತ್ತಲ್ಲಿ. ಅವ್ರು ಯಾರು ಸಂಜೀತ್ ಅಲಿ ಆಗಿರ್ಬೋದು, ಸಾಯಿ ಸುರಭಿ ಅವರೆಲ್ಲ ಇದ್ದವರು ಅವರವರೇ ಹೊಡೆದಾಡ್ಕೊಂಡು ಗಲಾಟೆಗಳು ನಡೆದಿರುತ್ತೆ. ಏನು ಅಂತ ವಿಚಾರಿಸಿದಾಗ, ಇಲ್ಲ ನಿಮ್ಮ ತಾಯಿನ ನಾನು ಫಸ್ಟ್ ಕೊಲೆ ಮಾಡಬೇಕು, ನಮ್ಮಿಬ್ಬರು ನೆಮ್ಮದಿಯಾಗಿ ಬಿಡಲ್ಲ, ನಿಮ್ಮ ತಾಯಿ ಇದ್ರೇನೆ ಇಷ್ಟೆಲ್ಲ ಸಮಸ್ಯೆ ಅಂತೇಳಿ ಆ ಹುಡುಗಿ ಕೂಡ ಇದೇ ವಿಚಾರವಾಗಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಕಂಪ್ಲೇಂಟ್ ಕಾಪಿ ಕೂಡ ನಿಮಗೆ ದೊರಕಿರ್ಬೋದು. ಸಂಜೀತ್ ಅಲಿ PP ರವರ ವಿರುದ್ಧ ದೂರು ಅಂತೇಳಿ ನನ್ನ ತಾಯಿನ ಈ ಥರ ಕೊಲೆ ಮಾಡ್ತೀನಿ ಅಂತ, ಅದಕ್ಕೆ ನಾನು ವಿರೋಧ ಮಾಡಿದ್ದಕ್ಕೆ ನನಗೂ ಕೂಡ ಹೊಡೆದ ಅಂತ. ಈಗೇನು ಫೋಟೋಗಳು ಕಣ್ಣೆಲ್ಲ ಊದ್ಕೊಂಡಿರುವಂಥ ಫೋಟೋಗಳಿದೆ, ಅದೆಲ್ಲ ಅಕ್ಟೋಬರ್ ಕಳೆದ ತಿಂಗಳಲ್ಲಿ ನಡೆದಿರೋಂಥ ಘಟನೆ. ಆ ಸಮಯದಲ್ಲಿ ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅವರು ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದಾಗ ಅವನು ಕೇರಳ ಮೂಲದ ವ್ಯಕ್ತಿ, ಅಲ್ಲಿ 6 ತಿಂಗಳು ಜೈಲಲ್ಲಿ ಇರ್ತಾನೆ NDPS ಆ್ಯಕ್ಟಲ್ಲಿ. ಈಸ್ ಎ ಡ್ರಗ್ ಪೆಡ್ಲರ್ ಅನ್ನೋವಂಥ ವಿಚಾರ ಗೊತ್ತಾಗುತ್ತೆ. ಅವ್ರ ತಾಯಿ ನಮ್ಮ ಹತ್ರ ಹೇಳ್ತಾರೆ, ಹಿಂಗಾಗಿದೆ ಅಂತ. ಸರ್, ನಮಗೆ ಕಂಪ್ಲೀಟಾಗಿ ನಮ್ಮ ಒಂದು ಹೆಣ್ಮಗು ಉಳಿಬೇಕು ಅಂತೇಳಿ ಅಲ್ಲಿಂದ ನಾವು ಹುಡುಗಿನ ಶಿಫ್ಟ್ ಮಾಡಿಸ್ತೀವಿ ಒಂದು ಬೇರೆ ಕಡೆ ಜಾಗಕ್ಕೆ. ಅವ್ರ ತಾಯಿಗೂ ಹೇಳಿ ಕರ್ಕೊಂಡೋಗಿ ಇಂಥ ಜಾಗದಲ್ಲಿ ಇರಿ ಅಂತ ಹೇಳ್ತೀವಿ. ಆ ಹುಡುಗನ್ನ ಕಾನೂನಾತ್ಮಕವಾಗಿ ಜೈಲಿಗೂ ಕೂಡ ಪೊಲೀಸವ್ರು ಕಳಿಸ್ತಾರೆ. ಕಳಿಸಿ 6 ತಿಂಗಳುಗಳ ಕಾಲ ಸಮಾಜದಿಂದ ಆ ಹುಡುಗಿ ಯಾರ್ದೇ ಕಮ್ಯುನಿಕೇಷನಲ್ಲಿ ಇರ್ತಾರೆ. ನಾನು ಬದಲಾಗಿದೆ ನಮ್ಮ ಅಂತೇಳಿ ಒಂದು 7 ಪಾಯಿಂಟ್ಗಳದ್ದು ಒಂದು ಅವರೇ ಬರೀತಾರೆ. ಇದನ್ನ ಯಾರು ಬಲವಂತವಾಗಿ ಬರ್ಸಿರೋದಿಲ್ಲ, ಅವರೇ ಹ್ಯಾಂಡ್ ರೈಟಿಂಗಲ್ಲಿ ಬರ್ದಿರೋ ಅಂತ. ಅದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತೇಳಿ ನಾನು ಒಂದೊಂದೇ ಪಾಯಿಂಟ್ ಓದ್ಕೊಂಡು ಹೋಗ್ತೀನಿ ನಿಮಗೆ. ಐ ಆಮ್ ಗ್ರೇಟ್ಫುಲ್ ಟು ಬಿ ಅಲೈವ್, ಹೆಲ್ತಿ ಅಂಡ್ ಟು ಹ್ಯಾವ್ ಗಾಟನ್ ಎ ಚಾನ್ಸ್ ಟು ಬಿ ಹಿಯರ್ ಅಂತ ಒಂದು ಪಾಯಿಂಟು. ಐ ಆಮ್ ಗ್ರೇಟ್ಫುಲ್ ಟು ಹ್ಯಾವ್ ಗಾಟನ್ ಎ ಸೆಕೆಂಡ್ ಚಾನ್ಸ್ ಇನ್ ಲೈಫ್, ಟು ರಿಯಲೈಸ್ ಮೈ ಮಿಸ್ಟೇಕ್ಸ್, ಟು ಫೈಟ್ ಗಿಲ್ಟ್, ಟು ಗೆಟ್ ಆನ್ ಆಪರ್ಚುನಿಟಿ ಟು ಬಿ ಎ ಬೆಟರ್ ಪರ್ಸನ್ ಇನ್ ಫ್ಯೂಚರ್, ಫಾರ್ ಲರ್ನಿಂಗ್ ಅಬೌಟ್ ಮೈ ಮಿಸ್ಟೇಕ್ಸ್, ಇಶ್ಯೂಸ್ ಅಂಡ್ ಪ್ರಿವೆಂಟಿಂಗ್ ವರ್ಸ್ನಿಂಗ್ ಆಫ್ ಸಿಚುಯೇಷನ್ಸ್, ಫಾರ್ ಮೇಕಿಂಗ್ ಮೀ ಎ ಕಾಮರ್ ಪರ್ಸನ್, ಫಾರ್ ಬ್ರಿಂಗಿಂಗ್ ಮೀ ಕ್ಲೋಸ್ ಟು ಮೈ ಫ್ಯಾಮಿಲಿ, ಗಾಡ್, ಎಥಿಕ್ಸ್, ಮಾರಲ್ಸ್, for keeping me away from my mistakes, wrong choice in a person, for not being married to the devil ಅಂತೇಳಿ 30/12/2025 ಹೊಸ ವರ್ಷದ ಹಿಂದಿನ ದಿನ ಬರೀತಾರೆ. ಯಾರಿಗೆ ಒಂಥರ ಡೈರಿ ಬರೆದಿಟ್ಕೊಂಡಿದ್ದ ಅಥವಾ ಯಾರಿಗಾದ್ರೂ ಹೇಳಲಿಕ್ಕ? ಈಗ ಹೇಳ್ಕೊಳಕ್ಕೆ ನಾನು ಈ ಅಕ್ಟೋಬರ್ ಇಂದ ನವೆಂಬರ್ ಡಿಸೆಂಬರ್ ಒಂದು ಡೈರಿ ಇದು ರೆಡಿ ಮಾಡ್ಕೊಳ್ತಾ ಇದ್ರು ಅಂತ, ಡೈರಿಯಲ್ಲಿ ಬರ್ಕೊಳ್ತಾ ಇದ್ರು ಅವರಷ್ಟಕ್ಕೆ. ಅವರು ಪೀಸ್ ಆಫ್ ಪೇಪರ್ ಅಲ್ಲಿ ಬರೆದು ಅವ್ರ ತಾಯಿ ಕಳಿಸಿರೋ ಅಂತದ್ದು ಇದು. ಅಂದ್ರೆ ನಾನು ಬದಲಾಗಿದ್ದೀನಮ್ಮ, ನನಗೊಂದು ಹೊಸ ಜೀವನ ದೊರಕಿದೆ. ತಾಯಿ ಮತ್ತು ಮಗಳು ಆ ಟೈಮ್ನಲ್ಲಿ ಒಟ್ಟಿಗೆ ಇರ್ಲಿಲ್ವಾ? ಇಲ್ಲ, ಆ ಟೈಮಲ್ಲಿ ಒಟ್ಟಿಗೆ ಇರಲಿಲ್ಲ. ಯಾಕಂದರೆ ಇವರು ರೆಗ್ಯುಲರ್ ಆಗಿ ಇದು ಮಾಡ್ತಾ ಇದ್ದಿದ್ದರಿಂದ, ಫಾಲೋ ಅಪ್ ಮಾಡ್ತಾ ಇದ್ದಿದ್ದರಿಂದ ಕನೆಕ್ಷನ್ ಇರಲಿಲ್ಲ. ನೀವು ಹೋದ್ರು ಅಲ್ಲಿ ಗೊತ್ತಾಗುತ್ತೆ ಹೋಗೋದು ಬರೋದು ಅಂತೇಳಿ ತಿಂಗ್ಳಿಗೆ ಒಂದ್ಸಲ 15 ದಿವಸಕ್ಕೊಂದ್ಸಲ ಹೋಗಿ ಬರ್ತಾಯಿದ್ರು, ಮಾತಾಡ್ತಾಯಿದ್ರು. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಲೆಟರ್ನ ಬರೀತಾರೆ ಅವರು. ಅವ್ರ ತಾಯಿ ಕೂಡ ಸಂತೋಷ ಆಗ್ತಾರೆ. ಒಂದು ಫೋಟೋ ಕೂಡ ನೀವು ಕೊಟ್ಟಿದ್ದೀರಾ ನೋಡಿ, ಎಷ್ಟು ಸಂತೋಷವಾಗಿ ಮುಖ ಎಲ್ಲ ಹೊಡೆದು ಅದಾದಂಥ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ನನಗೆ ಫೋಟೋ ಕಳಿಸ್ತಾರೆ. ನೋಡಿ ಸರ್, ನನ್ನ ಮಗಳು ಸರಿ ಹೋಗಿದ್ದಾಳೆ,
ನಿಮ್ಗೆ ತುಂಬ ಧನ್ಯವಾದ ಅಂತೇಳಿ ನಮಗೆ ರೆಗ್ಯುಲರಾಗಿ ಕಾಲ್ ಮಾಡ್ತಾ ಇರ್ತಾರೆ. ತುಂಬ ಥ್ಯಾಂಕ್ ಯು ಸರ್, ನನ್ನ ಮಗಳ ಜೀವನ ಉಳಿಸಿರಿ, ನನ್ನ ಜೀವನ ಉಳಿಸಿ. ನಾವು ಆಯಿತು, ಇದನ್ನೇನು ನಾವು ಇದನ್ನು ಅಡ್ವರ್ಟೈಸ್ ಮಾಡೋ ಅಂಥದ್ದು ಬೇಡ. ಏನು ಮದುವೆ ಆಗಿರ್ಲಿಲ್ಲ ಅಲ್ವಾ? ಮದುವೆ ಆಗಿರಲಿಲ್ಲ, ಬಟ್ ನಾವು ನೋಡಿದಾಗ ಆಗಿಲ್ಲ. ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಬಂದ್ರು ಮದುವೆ ಆಗಬೇಕು ಅಂತೇಳಿ. ಅದಾದ್ಮೇಲೆ ಅವರು ಅಫಿಷಿಯಲ್ ಆಗಿ ಏನು ಆಗಿರಲಿಲ್ಲ. ನಾವು ಒಂದಿಷ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲೆಲ್ಲ ನಾವು ಕೂಡ ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಆಗಿರಲಿಲ್ಲ. ನಮ್ಗೆ ಇಲ್ಲಿವರೆಗೂ ಆಗಿಲ್ಲ ಅನ್ನೋ ಅಂಥದ್ದೇ ಒಂದು ಮಾಹಿತಿ. ಅಷ್ಟಾಯಿತು. ಈಗ ನಮಗೆ ನಿನ್ನೆ ಮಧ್ಯಾಹ್ನ 12:30 ಫೋನ್ ಮಾಡ್ತಾರೆ ಅವ್ರ ರಿಲೇಟಿವ್ ಒಬ್ಬರು, ಪಾಪ ಈ ಥರ ಆಗೋಗಿದೆ ಸರ್ ಅಂತೇಳಿ. ತುಂಬ ನಿಜಕ್ಕೂ ನಮಗೆ ಇಷ್ಟೆಲ್ಲ ಮಾಡಿ ಹಿಂಗೆ ಆಗೋಯ್ತಲ್ಲ, ಒಂದು ಹೆಣ್ಣು ಜೀವ ಹೊಟ್ಟೋಯ್ತಲ್ಲ ಅಂತೇಳಿ ತುಂಬ ನೋವಾಯಿತು. ಕೇವಲ ಒಂದು ಪ್ರಿಲಿಮಿನರಿ ಹಂತದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದಿದ್ರೆ ಈ ಹಂತಕ್ಕೆ ಇದು ತಲುಪ್ತಾ ಇರಲಿಲ್ಲ, ಒಂದು ಜೀವ ಉಳ್ಕೊಳ್ಳೋದು. ಆ ತಾಯಿ ಕಣ್ಣೀರು ಇವತ್ತು ನೋಡ್ತಾ ಇದೀವಿ ನಾವು. ನಮ್ಗೇನು ಮಾತಾಡೋದು. ಸುರಭಿ ಅವರ ತಾಯಿ ಗೀತಾ ಅವರು ಒಂದು ಬಹಳ ಗಂಭೀರ ಮತ್ತು ನೇರ ಆರೋಪ ಮಾಡಿದ್ರು. ಇದು ಸಾವಲ್ಲ, ಇದು ಆತ್ಮಹತ್ಯೆ ಅಲ್ಲ, ಕೊಲೆ, ಜೊತೆಗೆ ಇದು ಲವ್ ಜಿಹಾದ್ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೊಲೆನೇ. ಈಗ ಇದು ಫಸ್ಟ್ ಇನ್ಸಿಡೆಂಟ್ ಆಗಿದ್ರೆ ನೀವು ಡೌಟ್ ಪಡ್ಬೋದಿತ್ತು, ಆತ್ಮಹತ್ಯೆನೋ ಕೊಲೆನೋ ಅಂತೇಳಿ. ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರೋ ಅಕ್ಟೋಬರಲ್ಲಿ ಆಗಿರೋಂಥ ಕೇಸಲ್ಲಿ ಕ್ಲಿಯರ್ ಆಗಿದೆ ಅವನು ಹೊಡೆದಿರೋ ಅಂಥದ್ದು. ಕುತ್ತಿಗೆಗೆ, ಕಣ್ಣುಗಳಿಗೆ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಅಂತಂದ್ರೆ ಅವತ್ತು ಆ ಫೋಟೋ ನೋಡಿದ್ರೆ ನಮಗೆ ಭಯಭೀತ ಆಗೋವಂಥ. ಆ ಹೆಣ್ಮಗ್ಳನ್ನ ನೀವು ಯಾವತ್ತಾದ್ರೂ ಕೌನ್ಸಿಲಿಂಗ್ ಮಾಡಿದ್ರ? ಅಂದ್ರೆ ಏನಾಯ್ತಮ್ಮ, ಯಾರವನು, ಹೆಂಗವನು, ಯಾಕೆ ಹೊಡಿತಾ ಇದ್ದ, ಹೇಗ್ ನೋಡ್ಕೊಳ್ತಾ ಇದ್ದ, ಏನಾದ್ರು ಮಾತಾಡ್ಸಿದ್ರ? ಯಾರನ್ನೂ ಮಾತಾಡೋಂಥ ಪರಿಸ್ಥಿತಿ ಇರಲಿಲ್ಲ. ಫಸ್ಟ್ ಡೇ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಯಿತು ಸೆಪ್ಟೆಂಬರಲ್ಲಿ, ಆಗ ಮಾತಾಡ್ಸಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಆ ಹುಡುಗಿ ಕಂಪ್ಲೀಟ್ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ರು. ಯಾರ ಮಾತು ಕೇಳ್ತಾ ಇರಲಿಲ್ಲ. ತಾಯಿ ನೋಡಿದ್ರೆ ಏನು ಇಲ್ಲ, ನಾನು ಮೇಜರ್ ಇದ್ದೀನಿ, ನಾನು ಅವ್ನು ಲವ್ ಮಾಡ್ತಾ ಇದ್ದೀನಿ, ಅವ್ನು ನನ್ನ ಮದುವೆ ಆಗ್ತೀನಿ, ಅವನೇ ನನಗೆ ಬಲವಂತ ಮಾಡ್ತಾಯಿಲ್ಲ, ನಾನೇ ಮಾಡ್ತೇನೆ. ಕಂಪ್ಲೀಟ್ಲಿ ಆ ಥರ ನಿಮಗೆ ಏನಂತಾರೆ, ಈ ಡ್ರಗ್ನ ಕೊಟ್ಟು ಆ ಮಟ್ಟಕ್ಕೆ ಅವ್ರನ್ನ ಇಳಿಸ್ಬಿಟ್ಟಿದ್ರು. ಇದೊಂದು ದೊಡ್ಡ ಮಾಫಿಯಾ. ಈ ಫಸ್ಟ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಆಮೇಲೆ ಅವ್ರಿಗೆ ಡ್ರಗ್ಸ್ ಕೊಡ್ತಾರೆ, ಕೊನೆಗೆ ಕೊಡ್ತಾ ಅವ್ರನ್ನೇ ಪೆಡ್ಲರಾಗಿ ಕನ್ವರ್ಟ್ ಮಾಡ್ತಾರೆ. ನಿನಗೆ ಬೇಕಾ ಡ್ರಗ್ಗು, ನೀನು ತೊಗೊಂಡೋಗಿ ಇನ್ನೊಂದು ಕೊಡು ಅಂತ. ನಾವು ಇವೆಲ್ಲ ನೋಡ್ತಾ ಇದ್ದೀವಿ ಸಾಮಾಜಿಕ ಜೀವನದಲ್ಲಿ ಅನೇಕ ಉದಾಹರಣೆಗಳಿದೆ. ಈ ರೀತಿಯಾಗಿ ಒಂದು ಮುಗ್ಧ ಹೆಣ್ಣು ಇವತ್ತು ನಮ್ಮಿಂದ ದೂರ ಆಗಿದ್ದಾನೆ. ಆತ ಹೇಗಿದ್ದಾನೆ, ಏನಾದ್ರು ಎನಿ ಐಡಿಯಾ? ಅವನು ಏನು ಅಸ್ವಸ್ಥನಾಗಿ ಸಿಕ್ಕಿದಾನೆ ಅಂತ ಆಗಿದ್ದಾನೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ವಿಚಾರ ಬಂತು. ನೆನ್ನೆ ಅವ್ರ ಮನೆಯವ್ರು ಕೂಡ ಫೋನ್ ಮಾಡಿದ್ರು, ಪೊಲೀಸವ್ರು ಇದನ್ನು ಆತ್ಮಹತ್ಯೆ ಅಂತ ಇದ್ದಾರೆ ಅಂತ. ನಾವು ಕೂಡ ಇಲ್ಲಿ ಅನೇಕ ಮುಖಂಡರುಗಳ ಕೈಯಲ್ಲಿ SP ಅವ್ರಿಗೂ DSP ಅವ್ರಿಗೂ ಕರೆ ಕೂಡ ಮಾಡಿಸಿದ್ದೀವಿ. ಇದು ಕೂಲಂಕುಷವಾಗಿ ತನಿಖೆ ಆಗೋಕ್ಕೆ ಮುಂಚೆನೇ ಸೂಸೈಡ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಪೋಸ್ಟ್ ಮಾರ್ಟಮ್ ಆಗಬೇಕು, ಅದು ಫೋರೆನ್ಸಿಕ್ ರಿಪೋರ್ಟ್ ಬರಬೇಕು. ಸೊ ಅಲ್ಲಿವರೆಗೂ ಅದನ್ನು ತನಿಖೆ ಮಾಡಲೇಬೇಕು. ಯಾಕಂದರೆ ಮೊದಲೊಂದು ಸಲ ನೀವು ಎಚ್ಚರ ತಪ್ಪಿದ್ದೀರಾ, ಈ ಬಾರಿ ಖಂಡಿತವಾಗ್ಲೂ ಎಚ್ಚರ ತಪ್ಪಬಾರ್ದು. ಈ ಏನೋ ಒಂದು ಘಟನೆ ಏನಿದೆ ಇದು ಒಂದು ಉದಾಹರಣೆ ಆಗಬೇಕು. ಏನಂತಂದರೆ ಮುಂದಿನ ಹೆಣ್ಮಕ್ಳುಗಳು ಯಾರಿದ್ದಾರೆ ಇದನ್ನೆಲ್ಲ ನೋಡೊಂದು ಪಾಠ ಕಲಿಬೇಕು ಅಂತೇಳಿ ನಾವು ಕೂಡ. ಏನಕ್ಕೆ ಅವರಿಬ್ರು ನಡುವೆ ಕಾಂಪ್ಲಿಕೇಶನ್ಸ್ ಅಥವಾ ಜಗಳ ಬರ್ತಾ ಇತ್ತು, ಹೊಡೆದಾಟದ ಹಂತಕ್ಕೆ ಹೋಗ್ತಾ ಇತ್ತು? ಎನಿ ಐಡಿಯಾ? ಅವ್ರ ತಾಯಿ ಏನಾದ್ರು ಹಂಚ್ಕೊಂಡಿದಾರ ನಿಮ್ಮ ಹತ್ರ ಮಗಳು ಮಾತಾಡಿರೋದನ್ನ? ಈ ವಿಚಾರವಾಗಿ ಏನೂ ಹಂಚ್ಕೊಂಡಿಲ್ಲ, ಬಟ್ ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ ಕಂಪ್ಲೀಟ್ಲಿ ಡ್ರಗ್ಸು ಒಂದ್ಸಲ ಕೊಡ್ತಾರೆ, ಕೊಡದೇ ಇದ್ದಾಗ ಜಗಳಗಳಾಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಅವರು ಒಂದ್ಸಲ ಡ್ರಗ್ ಅಡಿಕ್ಟ್ ಆಗಿದ್ರ ಅಂಡ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದೀನಿ, ನನ್ನ ಮಗಳು ಈಗ ಸರಿಯಾಗಿದ್ರು ಅಂತ ಕೂಡ ಅಮ್ಮ ಹೇಳ್ತಾ ಇದ್ರು. ಇದು ಏನಾಗುತ್ತೆ ಅಂತಂದ್ರೆ, ನಾನು ಕೂಡ ಕಂಪ್ಲೀಟ್ 2 ದಿನದಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಚಿತ್ರಣ. ಕೇವಲ ಹೆಂಗೆ ನಮ್ಮ ಸಮಾಜ ಬಿಂಬಿಸುತ್ತೆ ಅಂತಂದ್ರೆ, ಆ ಹುಡುಗಿ ನಡತೆ ಬಗ್ಗೆ ಮಾತಾಡ್ತಾರೆ. ಅವಳು ಡ್ರಗ್ ಪೆಡ್ಲರ್ ಆಗಿದೆ, ಆ ಡ್ರಗ್ ಪೆಡ್ಲರ್ ಮಾಡಿದ್ಯಾರು ಅದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕಲ್ಲ. ಅವಳಿಗೆ ಈ ಹ್ಯಾಬಿಟ್ ಇತ್ತಂತೆ, ಆ ಹ್ಯಾಬಿಟ್ ಇತ್ತು, ಅದಕ್ಕೆ ದುಡ್ದಂಥವ್ರು ಯಾರು, ಅದನ್ನು ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ. ಅದ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್. ಈಗ NDPS ಆ್ಯಕ್ಟಲ್ಲಿ ಅವ್ನು 6 ತಿಂಗಳು ಜೈಲಲ್ಲಿದ್ದ ಕೇರಳದಲ್ಲಿ, ಅವ್ನು ಬಂದು ಇಲ್ಲಿ ಹೆಂಗೆ ಕ್ಯಾಬ್ ಡ್ರೈವರ್ ಅದ, ಅವ್ನು ಫೋಟೋಗಳು ನೋಡ್ತಾ ಇರ್ಬೋದು. ಅವ್ನು ಇಟ್ಕೊಂಡಿರೋಂಥ ನಾಯಿ ಸೈಬೀರಿಯನ್ ಹಸ್ಕಿ ಅಂದಂಥ ನಾಯಿ, ಒಬ್ಬ ಕ್ಯಾಬ್ ಡ್ರೈವರ್ ಆ ಬ್ರೀಡ್ ನಾಯಿ ಇಟ್ಕೊಂಡಿದ್ದಾನೆ, ಬ್ರ್ಯಾಂಡೆಡ್ ಬಟ್ಟೆಗಳಾಗ್ತಾನೆ. ಎಲ್ಲಿಂದ ಬರ್ತಾ ಇದೆ ದುಡ್ಡು? ಇದು ಕೇವಲ ಹೆಸರಿಗೆ ಮಾತ್ರ ಈಸ್ ಎ ಕ್ಯಾಬ್ ಡ್ರೈವರ್. ಕಂಪ್ಲೀಟ್ಲಿ ಅವ್ರ ಕೆಲಸನೇ ಇದು. ಈ ಥರ ಆದಂಥ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋವಂಥದ್ದು, ಅವ್ರನ್ನ ಬಲೆಗೆ ಬೀಳಿಸ್ಕೊಳ್ಳುವಂಥದ್ದು. ಇದೇ ಥರ ಘಟನೆ ಚನ್ನವಂತರೆ ಅಚ್ಚುಕಟ್ಟು ಲಿಮಿಟ್ ಆಗಿದೆ. ಒಂದು ಧರ್ಮದ ಹೆಣ್ಣು ಮಕ್ಕಳನ್ನ ತನ್ನ ಧರ್ಮಕ್ಕೆ ಎಳ್ಕೊಳ್ಳೋದು, ಜಿಹಾದ್ ನಡೆಸೋದು, ಇದಕ್ಕೋಸ್ಕರ ಅವನಿಗೆ ಫೀಡ್ ಮಾಡ್ತಾ ಇದ್ರು ಅಂತನಾ ನಿಮ್ಮ ಮಾತಿನ ಅರ್ಥ? ಹಣಕಾಸಿನ ನೆರವು ಬರ್ತಾ ಇತ್ತು ಅಂತನಾ? ಖಂಡಿತವಾಗ್ಲೂ ಇದು ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನು ಕೂಡ ನಾವು ಪೊಲೀಸವರು ಅದನ್ನ ವೆರಿಫೈ ಮಾಡಬೇಕು. ಇನ್ನೇನು ಇಲ್ಲ, ಇನ್ನೇನಕ್ಕೆ ಅವನು ನಿಜವಾದ ಪ್ರೀತಿ ಮಾಡೋನಾಗಿದ್ರೆ ಯಾಕೆ ಹೊಡಿತಾ ಇದ್ದ? ಅನೇಕ ಘಟನೆಗಳು ಮುಂಚೆ ಕೂಡ ನೋಡಿ, ಕತ್ತರಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ, ಸೂಟ್ ಕೇಸ್ಗೆ ಹಾಕ್ತಾರೆ. ನಿಜವಾದ ಪ್ರೀತಿ ಎಲ್ಲಿದೆ? ನಿಜವಾದ ಪ್ರೀತಿಸೋರು ಯಾರು ಹೊಡಿತಾರೆ ಆ ಥರ? ಇದು ಕೇವಲ ಆ ಟೈಮ್ ಆಫ್ ದ ಮೂಮೆಂಟ್ ಇಂಥ ಒಂಟಿ ಪೇರೆಂಟ್ ಇರೋವಂಥ ಸಿಂಗಲ್ ಪೇರೆಂಟ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರುಗಳಿಗೆ ಫಸ್ಟು ಪ್ರೀತಿ ತೋರಿಸ್ತಾರೆ, ಆ ಪ್ರೀತಿ ನನಗೆ ಆ ಡ್ರಗ್ ಅಡಿಕ್ಟ್ ಮಾಡ್ತಾರೆ. ಸೊ ಕಂಪ್ಲೀಟ್ಲಿ ಅವ್ರ ಜೀವನದ ನರಕ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇದು ಕಂಪ್ಲೀಟ್ ಆಗಬೇಕು. ಇದು ಕೇವಲ ಕ್ಯಾಬ್ ಡ್ರೈವರ್ ಅಂತಲ್ಲ, ಆಟೋ ಡ್ರೈವರ್ಗಳು ಕೂಡ ಈ ಇದಿಲ್ಲಿದ್ದಾರೆ. ಎಲ್ಲೋ ಒಂದು ಆಗುತ್ತೆ ಕೇಸು, ಅಲ್ಲಿಂದ ಪೊಲೀಸರು ಅವ್ರನ್ನ ಆಚೆ ಕಳಿಸ್ತಾರೆ.
ಅಲ್ಲಿ ಅವರು ಒಂಥರ ಟ್ರೈನಿಂಗ್ ಥರ ತೊಗೊಂಡಿರ್ತಾರೆ. ಇದನ್ನ ಆ ಟ್ರೈನಿಂಗ್ನ ತಂದು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಕೇವಲ ಕೇರಳ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇವತ್ತು ನಾವು ನನ್ನ ಕಂಪ್ನಿಗಳ ಹೆಸರು ಹೇಳಲ್ಲ, ಇ ಕಾಮರ್ಸ್ ಸರ್ವಿಸ್ಗಳಿದೆ. ಬೆಳಿಗ್ಗೆ ರಾತ್ರಿ ಮಧ್ಯರಾತ್ರಿ ನೀವೇನು ಆರ್ಡ್ರ್ ಮಾಡಿದ್ರು ಬರುತ್ತೆ. ಆರ್ಡ್ರ್ ತಂದ್ಕೊಡೋ ಅಂಥವ್ರು ಯಾರು, ಎಲ್ಲಿ, ಯಾವ ಊರವರು, ಅದನ್ನ ಯಾರು ತನಿಖೆ ಮಾಡ್ತಾ ಇಲ್ಲ. ಇವತ್ತು ಇ ಕಾಮರ್ಸ್ ಕಂಪ್ನಿಗಳಿಗೆ ಪೊಲೀಸವರು ಇದು ಮಾಡ್ಬೇಕು, ಯಾವ ಬೇಸಿಸ್ ಮೇಲೆ ಬೇರೆ ರಾಜ್ಯದವ್ರನ್ನ ರೆಕ್ರೂಟ್ ಮಾಡ್ಕೊತಾ ಇದ್ದಾರೆ, ಅವ್ರ ಹಿನ್ನೆಲೆ ಏನು. ಇವ್ರನ್ನ ಚಿಕ್ಕಬಳ್ಳಾಪುರದ ಒಂದು ಮನೆಗೆ ಬೆಂಗಳೂರಿನಿಂದ ನೀವು ಅಲ್ಲಿ ಹೋಗಿ ಅಲ್ಲಿರಿ ಅಂತ ಐಡಿಯಾ ಕೊಟ್ಟಿದ್ಯಾರು, ಸಜೆಸ್ಟ್ ಮಾಡಿದ್ಯಾರು ಮತ್ತು ಯಾಕೆ? ನೀವೇನಾ? ಚಿಕ್ಕಬಳ್ಳಾಪುರಕ್ಕೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅನ್ನೋದಕ್ಕಿಂತ ಇದಾಗಿ ಈ ಬೆಂಗಳೂರು ಮನೆ ಏನಿತ್ತು ಅಲ್ಲಿ ಚಲನವಲನಗಳು ಬೇರೆ ಬೇರೆ ರೀತಿ ಇತ್ತು ಅಂತೇಳಿ ಅವ್ರ ತಾಯಿ ಬಂದು ಹೇಳ್ತಾಯಿದ್ರು. ಅನೇಕ ಬೇರೆ ಬೇರೆ ನಂಬರ್ಗಳಿಂದ ಕಾಲ್ ಬರ್ತಿದೆ, ಸರ್ ಯಾರ್ಯಾರೋ ಓಡಾಡ್ತಾರೆ ಮನೆ ಹತ್ರ. ನೀವೊಂದು ಹೆಣ್ಮಗುವಾಗಿ ನಿಮ್ಮ ಸೇಫ್ಟಿ ಮುಖ್ಯ, ದಯವಿಟ್ಟು ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿ. ಅದ್ರ ಜೊತೆಗೆ ನೀವು ಇಲ್ಲಿಂದ ಮನೆ ಖಾಲಿ ಮಾಡಿ ಬೇರೆ ಎಲ್ಲರೂ ಹೋಗಿ. ಇಲ್ಲ ಸರ್ ನಮ್ಮ ತವ್ರ ಜಿಲ್ಲೆ ಚಿಕ್ಕಬಳ್ಳಾಪುರ, ನಾನು ಅಲ್ಲೇ ಹುಟ್ಟಿದ್ದು, ನಾನು ಅಲ್ಲಿ ಹೋಗ್ತೀನಿ, ನಮ್ಮ ಸ್ನೇಹಿತರುಗಳಿದ್ದಾರೆ, ನನಗೆ ಸಂಬಂಧಿಕರಲ್ಲಿದ್ದಾರೆ, ನನಗೆ ರಕ್ಷಣೆ ಸಿಗುತ್ತೆ. ಆಯ್ತಮ್ಮ, ನಿಮ್ಗೆ ಎಲ್ಲಿ ಸೇಫ್ ಇರುತ್ತೆ ಅಲ್ಲಿ ಹೋಗಿ, ಬಟ್ ನೀವು ಕಂಪ್ಲೀಟಾಗಿ ಬೆಂಗಳೂರಿಂದ ಹೊರಟ್ಬಿಡಿ. ಯಾಕಂತಂದರೆ ಇಲ್ಲಿ ಓಡಾಡೋ ಅಂಥದ್ದು ಒಬ್ಬರೇ ಇರ್ತಾರೆ, ಏನೋ ಒಂದು ಅನಾಹುತ ಆಯಿತು, ಯಾರು ಉತ್ತರ ಕೊಡೋವಂಥವ್ರು ಯಾರೂ ಇಲ್ಲ ಆ ಸಮಯದಲ್ಲಿ ಅಂತೇಳಿ ಮೊಬೈಲ್ ನಂಬರ್ ಚೇಂಜ್ ಮಾಡಿ ನೀವು ಫಸ್ಟ್ ಬೆಂಗಳೂರು ಬೇಡ ಅಂತೇಳಿದ್ದು ಒಂದು ಸಜೆಷನ್ನ ಕೊಟ್ವಿ. ಬಟ್ ಈ ರೀತಿಯಾದಂಥ ಹುಡುಗಿ ವಿಚಾರವಾಗಿ ಬಂದಾಗಲೂ ಅಷ್ಟೇ ಏನಾದರೂ ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ಆ ಹೆಣ್ಮಗಳು ಕಂಪ್ಲೇಂಟ್ ಅಥವಾ ಆರೋಪ ಮಾಡಿದ್ರ, ಅವ್ರ ತಾಯಿ ಹತ್ರ ಹಂಚ್ಕೊಂಡಿದ್ರ? ಅವ್ರ ತಾಯಿ ಹತ್ರ ಸುಮಾರು ಹೇಳಿದ್ರಂತವ್ರು. ಏನಂತ? ಅದೇ ಈ ಈಗ ಅವ್ರನ್ನ ಅವಳನ್ನ ಕರ್ಕೊಂಡೋಗಿದ್ದು ಕೂಡ ಯಾವುದೋ ಒಂದು ಮುಸ್ಲಿಂ ಹಬ್ಬದ ಟೈಮಲ್ಲೇನೆ. ಆ ಹಬ್ಬದ ಟೈಮಲ್ಲಿ ಕರ್ಕೊಂಡೋಗಿ ಈ ಥರ ಬಲವಂತವಾಗಿ ಈ ರೀತಿಯಾದಂಥ ನೀನು ಉಡುಗೆ ತೊಡುಗೆಗಳನ್ನ ತೊಡಬೇಕು ಅಂತೇಳಿ ಆ ರೀತಿಯಾದಂಥದ್ದು. ಅಂದರೆ ಈ ಸೆಪ್ಟೆಂಬರಲ್ಲಿ ನಡೆದ ಅಕ್ಟೋಬರಲ್ಲಿ ಏನು ಗಲಾಟೆ ತೊಡಬೇಕು ಅಂತ ಲೈಕ್ ಅವ್ರ ಟ್ರೆಡಿಷನ್ಸ್ ಏನಿದೆ ಆ ರೀತಿಯಾಗಿ ಅಂತೇಳಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಹೇಳಿಲ್ಲ. ಸೊ ಈ ಥರ ಎಲ್ಲ ಬಲವಂತ ಮಾಡ್ತಾ ಇದ್ದಾನೆ ನಮಗೆ ಅಂತ ಹೇಳಿದ್ಲು ಅಂತ ಕೂಡ ಅವ್ರ ತಾಯಿ ತಿಳಿಸಿದ್ರು. ಕಂಪ್ಲೀಟ್ ಆಗಿ ನಿಮಗೆ ಇದ್ರಲ್ಲೇ ಹೇಳಿದಾನಂತ, ನಿನ್ನ ತಾಯಿನೇ ನಮಗೆ ಮುಳ್ಳಾಗಿರೋದು. ಇದ್ರದ್ದು ಕೇಸ್ ಕೂಡ ದಾಖಲಾಗಿದೆ. 290 ಕೇಸ್ ನಂಬರ್ 290 2025 ಮೊಕದ್ದಮೆ ಸಂಖ್ಯೆ 290 2025. ಕಲಂಗಳು ಕೂಡ 1, 2, 3, 4, 5 BNS ಆಕ್ಟ್ ಅಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಆತನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕ್ಯಾಬ್ ಡ್ರೈವರ್ ಆಗಿದ್ದ, ಕೇರಳ ಮೂಲದವನು ಹೌದು. ಬಟ್ ತಂದೆ ತಾಯಿ ಎಲ್ಲ ಇರೋದು ಕೇರಳದಲ್ಲೇನಾ ಅಥವಾ ಇಲ್ಲಿನಾ? ಇವನ್ ಫ್ರೆಂಡ್ಸ್ ಯಾರಾದ್ರೂ ಇದಾರಾ? ಏನಾದ್ರೂ ಐಡಿಯಾ ನಿಮಗೆ? ಇಲ್ಲ, ನಮಗಿದ್ದ ಮಾಹಿತಿ ಪ್ರಕಾರ ಇಲ್ಲ, ಅವ್ನು ಇದ್ದಿದ್ದು ಒಬ್ಬನೇನೆ ಅಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಇದ್ದ ಅಂತ. ಇದನ್ನು ಕೂಡ ಎಚ್ಚರ ವಹಿಸಬೇಕಾಗತ್ತೆ. ಇವತ್ತು ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ಆಗಿದೆ ಅಂತ ಹಾಕ್ತಾರೆ 15,000 20,000, ಹೇಳಲ್ಲ ಕೇಳಲ್ಲ ಬರ್ತಾರೆ. ಅವ್ರದ್ದು ಕೂಡ ಇಲ್ಲಿ ಓನರ್ಗಳು ವೆರಿಫೈ ಮಾಡಲ್ಲ. ಬಂದ ತಕ್ಷಣ ಅವ್ರು 15 ಹಾಕಿದ್ರೆ ಇವ್ರು 18 ಕೊಡ್ತೀನಿ ಅಂದ ತಕ್ಷಣ ಬಾಪ ತಗೋ ಮನೆ ಅಂತ ಕೊಡ್ತಾರೆ. ನಾನು ಆಗಲೇ ಇ ಕಾಮರ್ಸ್ ವಿಚಾರ ಕೂಡ ನಿಮ್ಗೆ ಹೇಳ್ತಾ ಇದ್ದೆ. ಅದಕ್ಕೊಂದು ಬ್ಯಾಟ್ರಿ ಗಾಡೀಲಿ ತೊಗೊಂಬಂದು ಸರ್ವಿಸ್ಗಳು ಕೊಡ್ತಾರೆ. ಆ ಗಾಡಿಗೆ ನಂಬರ್ ಪ್ಲೇಟ್ ಇರಲ್ಲ, ಆ ವ್ಯಕ್ತಿ ಯಾರು ಗೊತ್ತಿರಲ್ಲ. ಕೇವಲ ಅವ್ರು ಬರೀ ಈ ಆನ್ಲೈನ್ ಸರ್ವಿಸಸ್ಗಳು ಕೊಡ್ತಾರೆ, ಇಲ್ಲ ಡ್ರಗ್ಗಳು ಪೆಡ್ಲರ್ಗಳಾಗಿದ್ದಾರೆ. ಅತ್ಯಂತ ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಹರಡ್ಬಿಟ್ಟಿದೆ. ಇದನ್ನು ಆಚೆ ಬರುವಂಥದ್ದು ಹೆಂಗೆ ಅಂತೇಳಿ ಪೊಲೀಸವ್ರು ಗಮನ ಹರಿಸ್ಬೇಕು ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಪೊಲೀಸ್ಗೆ ಕೈ ಮುಗಿದು ಕೇಳ್ಕೊತೀನಿ. ಓಕೆ, ತನಿಖೆ ಆಗಲಿ. ತನಿಖೆಯ ನಂತರ ಇಷ್ಟು ಆರೋಪಗಳು ಸತ್ಯಕ್ಕೆ ಎಷ್ಟರ ಮಟ್ಟಿಗೆ ಹತ್ತಿರ ಆಗಿದೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ನೀವು ಮಾತಾಡಿದ್ದಕ್ಕೆ.